ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತು ನಾನು ನಮ್ಮ ಅಜ್ಜಿ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಇದು ಗುರುವಾರದ ವ್ಲಾಗು. ಈಗ ರಾಯರ ಮಠಕ್ಕೆ ಹೋಗಿ ಬಂದು ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಕಾರಣ ಏನು ಅಂತಂದರೆ ನಮ್ಮ ಮಾವನ ಮಗಳದು ಮದುವೆ ಫಿಕ್ಸ್ ಆಗಿತ್ತು. ಅದ್ರದ್ದು ಮೊದಲನೇ ಶಾಸ್ತ್ರ ಇವತ್ತಿಂದ ಶುರು ಆಗಿರೋದ್ರಿಂದ ಅಕ್ಕಿ ಶಾಸ್ತ್ರ ಅಂತ ಅಂದ್ಬಿಟ್ಟು ನಮ್ಮ ಕಡೆ ಫಸ್ಟ್ ಶಾಸ್ತ್ರ ಮದುವೆ ಶಾಸ್ತ್ರನ ಶುರು ಮಾಡೋದು. ಹಾಗಾಗಿ ಆ ಒಂದು ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡ್ತಿದ್ದಾರೆ ಒಳಗಡೆ ಅಂತ ಅಂದ್ಬಿಟ್ಟು ನೋಡೋಣ. ನಾನು ನಮ್ಮ ಅಜ್ಜಿ ಮನೆಗೆ ಬರೋ ಅಷ್ಟೊತ್ತಿಗೇನೆ ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಿ ಎಲ್ಲರೂ ಬಂದಿದ್ದರು. ಅವರು ನಮ್ಮ ಅವ್ವ ಅಂದರೆ ನಮ್ಮ ಅಜ್ಜಿಯವರ ಅಕ್ಕ, ಅವರು ಸಹ ಎಲ್ಲರೂ ಬಂದಿದ್ದರು. ಸಿಂಪಲ್ಲಾಗಿ ಮಾಡ್ತಾ ಇರೋದು ನಾವೇ ಮನೆಯವ್ರು ಮಾತ್ರ ಸೇರಿಕೊಂಡು, ಹೊರಗಡೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ಯಾಕೆ ಏನು ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಈ ಕಡೆ ನಮ್ಮ ದೊಡ್ಡಮ್ಮ ಕಳಸ ಹೂಡೋಕ್ಕೆ ಅಂತಂದ್ಬಿಟ್ಟು ಕಳಸನ ರೆಡಿ ಮಾಡ್ಕೋತಾಯಿದ್ರು. ಫಸ್ಟ್ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೂ ಕಳಸ ಫಸ್ಟು ರೆಡಿ ಇರಬೇಕಲ್ವ. ಕಳಸಕ್ಕೆ ಪೂಜಿಸಿ ಆಮೇಲೆ ನಾವು ನೆಕ್ಸ್ಟ್ ಏನೇ ಕಾರ್ಯಗಳನ್ನು ಶುರು ಮಾಡೋದು. ಹಾಗಾಗಿ ಇಲ್ಲಿ ನಮ್ಮ ದೊಡ್ಡಮ್ಮ ಕಳಸನ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಈ ಕಡೆ ನಮ್ಮ ಮದುವೆ ಹೆಣ್ಣು ಅವ್ರ ಶಿಷ್ಯ ಜೊತೆ ಮಾತಾಡ್ತಾ ಇದ್ರು, ಅಂದರೆ ನನ್ನ ತಂಗಿ ಜೊತೆ. ಅವಳು ಬೆಂಗಳೂರಲ್ಲಿರೋದು, ಇನ್ನೂ ಬಂದಿರಲಿಲ್ಲ. ಅವಳು ನಾಳೆ ಬರೋ ಪ್ಲ್ಯಾನ್ ಇತ್ತು, ಶುಕ್ರವಾರ ಅವಳು ಬರ್ತಾಯಿದ್ಲು. ಹಾಗಾಗಿ ಬಂದಿರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವಳು ವೀಡಿಯೋ ಕಾಲಲ್ಲೇ ಅವಳ ಜೊತೆ ಮಾತಾಡ್ತಾಯಿದ್ಲು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಕಳಸನೂ ಸಹ ರೆಡಿ ಮಾಡಿದರು. ಕಳಸನೆಲ್ಲ ರೆಡಿ ಮಾಡಿಟ್ಟು ಈ ಕಡೆ ಅಕ್ಕಿ ಶಾಸ್ತ್ರಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಅಕ್ಕಿ ಶಾಸ್ತ್ರಕ್ಕೆ ಅಕ್ಕಿ ತೊಗೊಬಂದಿದ್ರು ನಮ್ಮ ಮಾಮ. ಅಂದರೆ ನಮ್ಮ ನಂಬಿಕೆ ಏನು ಅಂತಂದರೆ ಮದುವೆ ಮನೆಗೆ ತೊಗೊಂಡೋಗೋ ಅಕ್ಕಿನ ಫಸ್ಟು ಮನೆಯಲ್ಲಿ ತಂದು ಪೂಜೆ ಮಾಡಿ ಅದನ್ನು ಮದುವೆ ಮನೆಗೆ ತೊಗೊಂಡೋಗಿ ಅದರಲ್ಲಿ ಅಡುಗೆ ಮಾಡೋದ್ರಿಂದ ಯಾರಿಗೂ ಊಟ ಸಾಲ್ಟೇಜ್ ಆಗಲ್ಲ, ಅನ್ನ ಹೆಚ್ಚತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು ಫಸ್ಟು ಆ ಅಕ್ಕಿನ ತೊಗೊಬಂದು ಮನೆಯಲ್ಲಿ ಪೂಜಿಸ್ತೀವಿ. ನಮ್ಮಮ್ಮನೂ ಮತ್ತು ನಮ್ಮ ದೊಡ್ಡಮ್ಮನೂ ದೀಪ ಹಚ್ಚಿ ಪೂಜೆನ ಶುರು ಮಾಡಿದ್ರು. ಪೂಜೆ ಶುರು ಮಾಡಿದ್ಮೇಲೆ 9 ಜನ ಇಲ್ಲ 5 ಜನ ಮುತ್ತೈದೆಯರು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವಿದ್ದಿದ್ದು 5 ಜನ. ಹಾಗಾಗಿ 5 ಜನ ಮುತ್ತೈದೆಯರು ಸಹ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದೆಲ್ಲ ಪೂಜೆ ಆದಮೇಲೆ ಮದುವೆ ಹೆಣ್ಣು ಕೈಲೂ ಸಹ ಪೂಜೆ ಮಾಡಿಸಿ, ಪೂಜೆ ಎಲ್ಲ ಆದಮೇಲೆ ಪೂಜೆ ಮಾಡಿರೋವಂಥ ಅಕ್ಕಿನ ಸೋಸಿ ಕೇರಿ ಅದನ್ನು ಮತ್ತೆ ಅದೇ ಚೀಲಕ್ಕೆ ತುಂಬಿಡಬೇಕು. ಇದು ಹೇಗಾಗ್ಬಿಟ್ಟಿದೆ ಇವಾಗ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಯವ್ರ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರಂತೆ ಅಂದರೆ ನಿಜವಾಗ್ಲೂ ಅಕ್ಕಿನ ಬೆಳೆಯೋರು ಅವರೇನೆ ಮನೆ ಗದ್ದೆಗಳಲ್ಲಿ ಬೆಳೆದು ಅದೇ ಅಕ್ಕಿನ ಅವರು ಮದುವೆಗೆ ಉಪಯೋಗಿಸ್ತಿದ್ದು. ಹಾಗಾಗಿ ಆ ಅಕ್ಕಿನ ಸೋಸಿ ಕೇರಿ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ರಂತೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ನಾವು ಮಾಮೂಲಿ ಎಲ್ಲ ರೆಡಿಮೇಡ್ ಅಕ್ಕಿಗಳನ್ನು ತರ್ತೀವಿ. ಅವರು ಅವಾಗ ನಿಜವಾಗ್ಲೂ ಮಾಡ್ತಿದ್ದಂಥದ್ದನ್ನು ನಾವಿವಾಗ ಶಾಸ್ತ್ರ ಅಂತ ಬರೀ ಶಾಸ್ತ್ರಕ್ಕೆ ಹೇಗೆ ಬೇಕೋ ಹಾಗೆ ಮಾತ್ರ ಮಾಡಿಕೊಂಡು ಅದನ್ನು ತುಂಬಿಟ್ಟು ಇಡ್ತೀವಿ. ನೋಡಿ, ನಮ್ಮ ದೊಡ್ಡಮ್ಮನೂ ನಮ್ಮಮ್ಮನೂ ಅಷ್ಟೇ ಶಾಸ್ತ್ರಕ್ಕೆ ಸುಮ್ಮನೆ ಹೀಗೆ ಮಾಡಿಬಿಟ್ಟು ಅದನ್ನು ತುಂಬಿ ಇಡ್ತಿದ್ದಾರೆ ಎಲ್ಲರೂ. ಅಕ್ಕಿ ಶಾಸ್ತ್ರ ಆದಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರ ಮಾಡ್ತೀವಿ. ಅಂದರೆ ಮದುವೆ ಹೆಣ್ಣಿಗೆ ಮೊದಲನೇ ಅರಿಶಿನ ನೀರು ತಾಯಿ ಮನೆಯಿಂದನೇ ಶುರುವಾಗೋದು. ಫಸ್ಟ್ನೇ ನೀರು ಅರಿಶಿನ ನೀರನ್ನ ತಾಯಿ ಮನೆಯಲ್ಲಿ ಮಾಡೋದು ಆದಮೇಲೆ ನೆಕ್ಸ್ಟು ಒಂದೊಂದು ದಿವಸ ರಿಲೇಷನ್ಸ್ಗಳು ಯಾರು ಇರ್ತಾರೆ ಅವರು ಕರ್ಕೊಂಡೋಗಿ ಅರಿಶಿನ ನೀರು ಅಂತ ಹಾಕ್ತಾರೆ. ಹಾಗಾಗಿ ಮೊದಲನೇ ನೀರು ಇವತ್ತು ತಾಯಿ ಮನೇಲಿತ್ತು. ಹಾಗಾಗಿ ಅರಿಶಿನ ಶಾಸ್ತ್ರಕ್ಕೆ ಹಾಗೇನೆ ರೆಡಿ ಮಾಡ್ಕೊಂಡ್ವಿ. ಅಕ್ಕಿ ಶಾಸ್ತ್ರ ಆಗ್ತಿದ್ದಂಗೆನೆ ಹುಡುಗಿನ ಕರ್ಕೊಬಂದು ಕೂರಿಸಿ ಅವಳಿಗೆ 5 ಜನ ಇಲ್ಲ 9 ಜನ ಮುತ್ತೈದೆಯರು ಅರಿಶಿನ ಹಚ್ಚಿ ಮದುವೆ ಹೆಣ್ಣು ಮಾಡೋದು ಅಂತ ಅಂತೀವಿ ನಮ್ಮ ಕಡೆ. ಅವಾಗಿಂದನೇ ಅಲ್ವಾ ಹುಡುಗಿ ಮುಖದಲ್ಲಿ ಮದುವೆ ಕಳೆ, ಹೆಣ್ಣಿನ ಕಳೆ ಬರೋದು. ಹಾಗಾಗಿ ಅರಿಶಿನ ನೀರು ಹಾಕ್ಬಿಟ್ಟು ಇಲ್ಲಿಂದ ಅವಳನ್ನ ಮದುವೆ ಹೆಣ್ಣು ಅಂತ ಮಾಡ್ತೀವಿ.
ಎಲ್ಲ ಹಚ್ಚಾದ್ಮೇಲೆ ಸ್ನಾನ ಮಾಡಿಸಿ ಆಮೇಲೆ ಹೊಸ ಸೀರೆನ ಉಡಿಸಿ ಯಾರ್ಯಾರು ನಾವು ಅರ್ಶಿನ ಹಚ್ಚಿರ್ತೀವೋ ಅಷ್ಟು ಜನನು ಒಟ್ಟಕ್ಕಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಒಟ್ಟಕ್ಕಿ ಎಲ್ಲ ಹಾಕಿ ನೆಕ್ಸ್ಟು ಅವಳ ಕೈಯಲ್ಲೂ ಸ್ವಲ್ಪ ಅಕ್ಷತೆನ ಕೊಟ್ಟು ಅದನ್ನು ಮೇಲೆ ಜೋರಾಗಿ ಎಸಿಬೇಕು ಅಂತ ಹೇಳ್ತೀವಿ. ಆ ಎಸಿಬೇಕಾದ್ರೆ ಒಂದು ಮಾತು ಹೇಳಬೇಕಂತೆ, ನಮ್ಮ ಅಪ್ಪನ ಮನೆ ಹಾಲು ಉಕ್ತಾಗ ಉಕ್ಲಿ ಅಂತ ಅಂದ್ಬಿಟ್ಟು. ಒಂಥರ ಸಂಪ್ರದಾಯಗಳು ಚಂದ ಅನಿಸುತ್ತೆ. ಅದನ್ನೆಲ್ಲ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಸಹ ತುಂಬ್ಕೊಳ್ಳುತ್ತೆ. ಮದುವೆ ಅನ್ನೋ ಖುಷಿ ಒಂದು ಕಡೆ ಆದರೆ ಅಪ್ಪನ ಮನೆಗೆ ನಾವೇ ಅತಿಥಿ ಆಗ್ತೀವಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ. ಎರಡೂ ಮಿಕ್ಸ್ ಫೀಲಿಂಗು, ಈ ಕಡೆ ಖುಷಿನೂ ಇರುತ್ತೆ, ಈ ಕಡೆ ದುಃಖನೂ ಇರುತ್ತೆ. ಎರಡೂ ಅನುಭವಿಸೋದೇ ಅಲ್ವಾ ಹೆಣ್ಣಿನ ಜೀವನ. ಇದ್ರ ನಡುವೆ ನಮ್ಮ ಮಕ್ಳಿಗೆ ಒಂಥರ ಖುಷಿ, ನಾವು ಮಾಡ್ತೀವಿ ನೀವು ಮಾತ್ರ ಮಾಡಬೇಕಾ ಅಂತ. ಆ ಗ್ಯಾಪಲ್ಲಿ ನಮ್ಮ ಚೋಟ ಮರಿ ಕೈಲೂ ಮಾಡಿಸಿ ನೆಕ್ಸ್ಟು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡಬೇಕಿತ್ತು. ಅರ್ಶಿನ ಕುಂಕುಮನೆಲ್ಲ ಕೊಟ್ಟು ಇನ್ನು ಈ ಕಡೆ ನನ್ನ ತಂಗಿ ಪೂರ್ತಿ ಶಾಸ್ತ್ರನೆಲ್ಲ ವೀಡಿಯೋ ಕಾಲಲ್ಲೇ ನೋಡಿದ್ಲು. ಅವಳ್ದು ಇನ್ನೂ ಮುಗ್ದಿರಲಿಲ್ಲ. ಅವಳ ಜೊತೆ ಮಾತಾಡಿ ನೆಕ್ಸ್ಟು ಅಡುಗೆ ಎಲ್ಲ ರೆಡಿಯಾಗಿತ್ತು. ಇಷ್ಟು ಬೇಗ ಊಟ ಬೇಡ ಅಂತ ಹೇಳ್ಬಿಟ್ಟು ಕಾಫಿ ಬೇಕು ಅಂತಂದರು ಎಲ್ಲರೂ. ನಮ್ಮ ಅತ್ತೆ ಕಾಫಿ ಮಾಡಿದರು. ಎಲ್ಲರಿಗೂ ತೊಗೊಂಡೋಗಿ ಕಾಫಿನೆಲ್ಲ ಕೊಟ್ಟು ಬೆಳಗ್ಗೆ ಬೇಗನೆ ಶಾಸ್ತ್ರನ ಶುರು ಮಾಡಿದ್ರಿಂದ ಬೇಗ 11:30 12 ಗಂಟೆಗೆಲ್ಲ ಮುಗಿಸಿದ್ವಿ. ಹಾಗಾಗಿ ಅಷ್ಟು ಬೇಗ ಊಟ ಬೇಡ ಈಗಲೇ ಅಂತ ಹೇಳಿದ್ರು ಅಂತಂದ್ಬಿಟ್ಟು ಅವರಿಗೆಲ್ಲ ಕಾಫಿನ ಕೊಟ್ಟು ನಾನು ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿದ್ದರಿಂದ ತಿಂಡಿನೂ ಸಹ ತಿಂದಿರಲಿಲ್ಲ, ಹಾಗೆ ಹೋಗಿದ್ದೆ. ಹಾಗಾಗಿ ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು ಮತ್ತು ತಿಂಡಿ ಮಾಡೋ ಪೇಷನ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಕೂತ್ಕೊಂಡೆ. ಇದಾಗಿತ್ತು ಇವತ್ತಿನ ಶಾಸ್ತ್ರದ ಮೂಮೆಂಟ್ಗಳು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟು ಹಳದಿ ಶಾಸ್ತ್ರ, ಬಳೆ ಶಾಸ್ತ್ರ ಮತ್ತು ಮದುವೆ ವ್ಲಾಗ್ಗಳೆಲ್ಲ ಬ್ಯಾಲೆನ್ಸ್ ಇದೆ. ಅದೆಲ್ಲ ಒಂದೊಂದಾಗಿ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅಂತ ಹೇಳಿ ನಾನು ಅದೇ ಥರ ವೀಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮೀಟ್ ಯು ಇನ್ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್, feel every moment.